ಫ್ರೆಂಡ್ಸ್, ಇದು ಶ್ರೀ ಕಮಂಡಲ ಗಣಪತಿ ಕ್ಷೇತ್ರ, ಬ್ರಾಹ್ಮಿ ನದಿ ಉಗಮ ಸ್ಥಾನ. ಇಲ್ಲಿ ವಿಶೇಷತೆ ಏನಂದರೆ, ಇಲ್ಲಿ ಗಣಪತಿಯನ್ನು ಪ್ರತಿಷ್ಠಾಪಿಸಲಾಗಿದೆ. ಇಲ್ಲಿ ನೀವು ನೋಡಿದರೆ ಇದು ಬ್ರಾಹ್ಮಿ ನದಿಯ ಉಗಮ ಸ್ಥಾನ ಅಂತ ಹೇಳ್ತಾರೆ. ಇಲ್ಲಿ ಯಾವಾಗಲೂ ಕೂಡ ಎಲ್ಲ ಮಾಸದಲ್ಲೂ ಕೂಡ ಇಲ್ಲಿ ನೀರು ಉಕ್ಕಿ ಹರಿತಾ ಇರುತ್ತೆ. ಅದೇ ಈ ಕ್ಷೇತ್ರದ ಮಹಿಮೆ. ಇಲ್ಲಿ ನೋಡಿದರೆ ಅದು ಏನೂ ಕಾಣಿಸ್ತಾ ಇಲ್ವಲ್ಲ. ಈಗ ಸೈಡಿಂದ ಹೋದರೆ ಕಾಣಿಸುತ್ತೆ. ಸೊ ಹೀಗೆ ತುಂಬಿ ಹರಿತಾ ಇದೆ. ಇದು ತುಂಬ ಪವಿತ್ರವಾದ ಕ್ಷೇತ್ರ, ವಿದ್ಯೆಗೆ ಅತ್ಯಂತ ಶ್ರೇಷ್ಠವಾದ ಗಣಪತಿ. ಮತ್ತು ಇಲ್ಲಿ ತುಂಬ ಜನ ಬರ್ತಾರೆ. ಇಲ್ಲಿ ಬಂದು ಈ ನೀರನ್ನು ಪ್ರೋಕ್ಷಣೆ ಮಾಡಿಕೊಂಡು ತೀರ್ಥಸ್ನಾನ ಮಾಡಿಕೊಂಡು ತೀರ್ಥವನ್ನು ಸ್ವೀಕರಿಸಿ ಹೋದರೆ ವಿದ್ಯೆಗೆ ಅತ್ಯಂತ ಒಳ್ಳೆಯದು ಅಂತ ಹೇಳ್ಬಿಟ್ಟು ಇಲ್ಲಿ ಬರುವ ಭಕ್ತರ ಭಾವನೆಯಾಗಿದೆ. ನೋಡಿ ಎಷ್ಟು ಚಂದ ನೀರು ತುಂಬಿ ಬರ್ತಾ ಇದೆ. ಸೊ ಇದು ಶ್ರೀ ಕ್ಷೇತ್ರ ಕಮಂಡಲ ಗಣಪತಿ ದೇವಸ್ಥಾನ. ಇಲ್ಲಿ ಕಲ್ಯಾಣಿ ಇದೆ. ಅಲ್ಲಿ ಬರ್ತಕ್ಕಂತಹ ನೀರು ಇಲ್ಲಿ ಬಂದು ಬೀಳುತ್ತೆ. ಚೇತನ ಇಲ್ಲಿ ಅಲ್ಲಿ ಬರ್ತಕ್ಕಂತಹ ನೀರು ಇಲ್ಲಿ ಬಂದು ಬೀಳುತ್ತೆ. ಆಹಾ, ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ. ಸರ್ವೇ ಜನಃ ಸುಖಿನೋ ಭವಂತು. ಅದ್ಭುತವಾಗಿದೆ ಸ್ನೇಹಿತರೆ, ಇದು ಭಾಳ ಟೇಸ್ಟ್ ಆಗಿದೆ. ನೀರು ಭಾಳ ಪರಿಶುದ್ಧವಾದ ನೀರು. ನೋಡಿದ್ರಲ್ಲ, ಬ್ರಾಹ್ಮಿ ನದಿ ಕಮಂಡಲ. ಸಾಬೂನು ಶಾಂಪು ಬಳಸಿ ಸ್ನಾನ ಮಾಡಬೇಡಿ. ಸ್ನೇಹಿತರೆ, ತೀರ್ಥ ಸ್ನಾನ ಅಂದರೆ ತೀರ್ಥದಲ್ಲಿ ಸ್ನಾನ. ದೇಹ ಶುದ್ಧಿಗೋಸ್ಕರ ಸ್ನಾನವಲ್ಲ, ಮನಃಶುದ್ಧಿಗೋಸ್ಕರ ಸ್ನಾನ. ಹಾಗಾಗಿ ಅಲ್ಲ, ತಲೆ ಮೇಲೆ ನೀರು ಹಾಕ್ಸೋಣ.